ಐಫೋನ್ಗಳು ನೋಡಿ ಇಷ್ಟೊಂದು ಫೋನ್ ಇದೆ ಕಲೆಕ್ಷನ್ಸು ನೋಡ್ರಿ. ಐಫೋನಲ್ಲಿ ಡ್ಯುಯಲ್ ಸಿಮ್ ಇರಲ್ಲ ಅಂತಾನೆ ಕೆಲವರು ಹೋಗಿರಲ್ಲ. ಗೇಮಿಂಗ್ಸ್ಗೆ ಒಳ್ಳೆ ಪ್ರಾಡಕ್ಟ್ ಇರೋದು ಇದು ಹಾಟ್ ಸೆಲ್ಲಿಂಗ್ ಮಾಡೆಲ್. ಇದು 12 Pro ಬಂದ್ಬಿಟ್ಟು ನೋಡಿ, ಇದು ಕಂಡೀಷನ್ ನೋಡಿ ನೀವೇ, ಸಖತ್ತಾಗಿದೆ. ರೆನೋ 6 ಇದು ಬಂದ್ಬಿಟ್ಟು ಲೇಟೆಸ್ಟ್ ಬಂದಿರೋದು, ನೋಡೋದಕ್ಕೆ ಸಖತ್ತಾಗಿದೆ. 48 ಮೆಗಾ ಪಿಕ್ಸೆಲ್ ಬ್ಯಾಕ್ ಕ್ಯಾಮ್ರಾ ಯಾವ ಫೋನ್ ಅಲ್ಲಿನೂ ಬರಲ್ಲ ನಿಮಗೆ. 10,000 ಒಳಗಡೆ ಅಲ್ಲಿ 86 ಇದೆ ಸರ್. 86 ನ 26 ತಗೋತಿದ್ದೀರಾ? ಕ್ಯಾಶಿಫೈ ನಮ್ಗೆ ಅಷ್ಟು ಆಫರ್ ಬಂದಿದೆ ಸರ್. ಸೊ ಮಸಾಲಾ ಚಾಯಿಂದ ಬಂದ್ರೆ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಬಂದ್ರೆ ಅಂದ್ರೆ ಡೈರೆಕ್ಟ್ ಫ್ಲಾಟ್ 5% ಡಿಸ್ಕೌಂಟ್ ಮಾಡಿಸ್ಕೊಡ್ತೀನಿ. ನಮಸ್ಕಾರ ವೀಕ್ಷಕರೇ, ಮಸಾಲಾ ಚಾಯ್ ಮೀಡಿಯಾಗೆ ಸ್ವಾಗತ. ಇದು ವಿನಯ್ ಮಾತಾಡ್ತಿರೋದು. ನಾನಿರೋದು ಇವತ್ತು ನಮ್ಮ ಯಲಹಂಕ ನ್ಯೂಟೌನ್ ಹತ್ರ, ಇಲ್ಲಿ ಡೈರಿ ಸರ್ಕಲ್ ಅಂತ ಒಂದಿದೆ. ಸೊ ಮತ್ತೊಮ್ಮೆ ಬಂದಿರೋದು ನಾನು ಒಂದು ಮೊಬೈಲ್ ಶೋರೂಮ್ಗೆ. ಸೊ ಯಾಕೆ ಅಂತ ಹೇಳಿದ್ರೆ ಲಾಸ್ಟ್ ಟೈಮ್ ಒಂದು ಮೊಬೈಲ್ ವಿಡಿಯೋ ರಿವ್ಯೂ ತಿಳಿಸ್ಕೊಟ್ಟಿದ್ದೆ. ನಮ್ಮ ಈ ದೊಡ್ಡಬಳ್ಳಾಪುರ ರಾಜನಕುಂಟೆ ಈ ಕಡೆ ಇರೋ ಕೆಲವೊಂದು ನಮ್ಮ ಆಡಿಯನ್ಸ್ ಏನಿದ್ದಾರೆ, ಸರ್ ಅದು ದೂರ ಆಯಿತು, ಈ ಕಡೆ ಇರೋದು ಯಾವುದಾದ್ರೂ ಒಂದು ತಿಳಿಸ್ಕೊಡಿ ಅಂತ. ಸೊ ಹಾಗಾಗಿ ಅವ್ರಿಗೊಂದು ಹತ್ತಿರ ಇರೋ ಅಂಥ ಒಂದು ಕ್ಯಾಶಿಫೈಗೆ ನಾನು ಮತ್ತೊಮ್ಮೆ ಬಂದಿದ್ದೀನಿ. ಬನ್ನಿ, ಇಲ್ಲಿ ತುಂಬಾ ಕಲೆಕ್ಷನ್ಸ್ ಬಂದಿದೆ, ಒಳ್ಳೊಳ್ಳೆ ಪ್ರೈಸ್ ರೇಂಜ್ಗೆ ಒಳ್ಳೆ ನ್ಯೂ ಮಾಡೆಲ್ ಸಿಗ್ತಾ ಇದೆ. ಅದು ಯಾವುದಿದೆ ಅಂತೆಲ್ಲ ನಾನು ತಿಳಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ನಮಸ್ಕಾರ. ನಮಸ್ಕಾರ ಸರ್. ನೀವು ಇದೇ ಏರಿಯಾನಾ? ಹೌದು, ಯಲಹಂಕ. ಓಕೆ. ನೀವು ಫೋನ್ ಸೇಲ್ ಮಾಡಕ್ಕೆ ಬಂದಿದ್ದೀರಾ ಇಲ್ಲ ತೊಗೊಳಕ್ಕೆ ಬಂದಿದ್ದೀರಾ? ಸರ್ ನಾನು ಆಕ್ಚುಲಿ iPhone 7 ಯೂಸ್ ಮಾಡ್ತಿದ್ದೆ. ಕ್ಯಾಶಿಫೈ ಇಂದ ನನಗೆ ಇಲ್ಲಿ ಅವರು ಬೈ ಮತ್ತೆ ಸೇಲ್ ಮಾಡ್ತಾರೆ ಅಂತ ಗೊತ್ತಾಗಿತ್ತಲ್ವಾ. ಸರ್ ನಾನು ಅದಕ್ಕೋಸ್ಕರ ನನ್ನ iPhone 7 ನ ಕ್ಯಾಶಿಫೈಗೆ ಬಂದು ಸೇಲ್ ಮಾಡಿದ್ದೆ. ಅವ್ರು ನನಗೆ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿದೆ ಇಮಿಡಿಯೇಟ್ಲಿ. ಇವಾಗ ನಾನು iPhone 10 ನ ತಗೋಬೇಕು ಅಂತ ಬಂದಿದ್ದೀನಿ. 7 ಇಂದ 10 ಗೆ ಅಪ್ಗ್ರೇಡ್ ಆಗಕ್ಕೆ ಬಂದಿದ್ದೀರಾ? ಓಕೆ. ಏನು ಪ್ರೈಸಲ್ಲಿ ಸಿಗ್ತಾ ಇದೆ ನಿಮಗೆ? ಅದು ನನಗೆ 26,000 ಅಲ್ಲಿ ಸಿಗ್ತದೆ. ಹೊಸ ತಗೊಂಡ್ರೆ ಎಷ್ಟಿದೆ ಮಾರ್ಕೆಟಲ್ಲಿ? 86 ಇದೆ ಸರ್. 86 ನ 26 ತಗೋತಿದ್ದೀರಾ? ಕ್ಯಾಶಿಫೈ ನಮ್ಗೆ ಅಷ್ಟು ಆಫರ್ ಬಂದಿದೆ ಸರ್. ಓಕೆ. ಬಟ್ ಫೋನ್ ಮಾಡೆಲ್ ಎಲ್ಲ ಹೆಂಗೆ ವರ್ಕ್ ಆಗುತ್ತೆ, ಹೆಂಗೆ ಚೆನ್ನಾಗಿದೆಯಾ, ಏನು ಅನ್ಸುತ್ತೆ ನಿಮಗೆ? ಅವ್ರು ಬಂದು ನಮಗೆ ಅದೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ಮೇಲೆ ನಾವು ತಗೋಬೇಕು ಅಂತ ಸ್ವಲ್ಪ ಇಷ್ಟ ಆಗಿದೆ ಸರ್, ಅದಕ್ಕೋಸ್ಕರ ಬಂದಿದ್ದೀವಿ. ಓಕೆ. ಅಲ್ಲ, ಈಗ ಮುಂಚೆ ಯಾರಾದರೂ ನಿಮ್ಮ ಫ್ರೆಂಡ್ಸ್ ಕ್ಯಾಶಿಫೈ ಯೂಸ್ ಮಾಡಿರೋದು, ಫೋನ್ ಚೆನ್ನಾಗಿ ವರ್ಕ್ ಆಗ್ತದೆ ಮಗ ಹಾಗೆಲ್ಲ ಹೇಳಿರೋದು ಉಂಟಾ? ಇಲ್ಲ, ಅದ್ರ ಬಗ್ಗೆ ನಂಗೆ ಅಷ್ಟೊಂದು ಐಡಿಯಾ ಇಲ್ಲ. ಅಂದ್ರೆ ನಾನು ತಿಳ್ಕೊಂಡಿರೋ ಮಟ್ಟಿಗೆ ನಾನು ಅದಕ್ಕೋಸ್ಕರ ಇಲ್ಲಿ ಬಂದಿದ್ದೀನಿ ಸರ್. ಓಕೆ. ಬಟ್ ನಿಮ್ಗೆ ನಂಬಿಕೆ ಇದೆ, ನಾನು ತೊಗೊಳ್ಳೋ ಪ್ರಾಡಕ್ಟ್ ಚೆನ್ನಾಗಿದೆ, ಬೆಸ್ಟ್ ಪ್ರೈಸ್ ಕೊಡ್ತಿದ್ದಾರೆ. ಅದೇ ಸರ್. ಒಳ್ಳೇದಾಗಲಿ. ಥ್ಯಾಂಕ್ ಯು. ನಮಸ್ಕಾರ ಸರ್, ಥ್ಯಾಂಕ್ ಯು ಫಾರ್ ಕಮಿಂಗ್ ಕ್ಯಾಶಿಫೈ ಯಲಹಂಕ. ಥ್ಯಾಂಕ್ ಯು. ಸೊ ಹೇಳಿ, ಇವಾಗ ಯಾವ್ದು ಮೊಬೈಲ್ಸ್ ಇದೆ ಒಳ್ಳೆ ಪ್ರೈಸಿಂಗಲ್ಲಿ ಇರುವಂಥದ್ದು, ನಮ್ಮ ಆಡಿಯನ್ಸ್ಗೆ ಹೆಲ್ಪ್ ಆಗುವಂಥದ್ದು? ಓಕೆ, ತಿಳಿಸ್ಕೊಡಿ. ಬನ್ನಿ ಸರ್, ತೋರಿಸೋಣ. ಸ್ಟಾರ್ಟಿಂಗ್ ಬಂದ್ಬಿಟ್ಟು ನಮ್ಮ ಹತ್ರ ಇದೆ, ಎಲ್ಲ ಬ್ರ್ಯಾಂಡ್ ಸಿಗುತ್ತೆ ನಿಮಗೆ. ಓಕೆ. MI ಇರಲಿ, ಪೋಕೋ ಇರಲಿ, OnePlus ಇರಲಿ, ಐಫೋನ್ ಇರಲಿ, ಮತ್ತೆ ವಿವೋ, ಓಪೋ, ರಿಯಲ್ಮಿ. ಸೊ ಇದು ಬಂದ್ಬಿಟ್ಟು ರೆಡ್ಮಿ 6 ಬರುತ್ತೆ ನಿಮಗೆ. 3GB RAM, 64GB ಇಂಟರ್ನಲ್ ಬರುತ್ತೆ. ಸ್ಕ್ರೀನ್ ಸೈಜ್ ಬಂದ್ಬಿಟ್ಟು 5.2 ಇಂಚಸ್ ಬರುತ್ತೆ. ಓಕೆ. ಮತ್ತೆ ನಿಮಗೆ ಕಡಿಮೆ ಪ್ರೈಸ್ ಅಲ್ಲಿ ನಿಮಗೆ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಬರುತ್ತೆ. ಪ್ಲಸ್ ನಿಮಗೆ ಅಡಿಷನಲ್ ಏನಂದ್ರೆ ಡ್ಯೂಯಲ್ ಕ್ಯಾಮ್ರಾ ಬರುತ್ತೆ. ನೀವು ಹೊಸ ತಗೊಂಡ್ಬೇಕಂದ್ರೆ ಇದು ಬಂದ್ಬಿಟ್ಟು 9,000 ಇದೆ. ನಮ್ ಪ್ರೈಸ್ ಬಂದ್ಬಿಟ್ಟು 5,500 ಆಗುತ್ತೆ. ಶುರು ಆಗಿರೋದು ಇದೇ ಪ್ರೈಸ್ ಅಲ್ಲಿ. ನೆಕ್ಸ್ಟ್ ಇದು ಬಂದ್ಬಿಟ್ಟು ಬೇರೆ ಅಂದ್ರೆ ನಿಮ್ಗೆ ರೆಡ್ಮಿ 9 ಇದೆ. ಇದು ಬಂದ್ಬಿಟ್ಟು ನಿಮ್ಗೆ 2GB 32GB ಇಂಟರ್ನಲ್ ಬರುತ್ತೆ. ಸೊ ರೆಡ್ಮಿ 9 ಬರುತ್ತೆ. ಇದು ನಿಮ್ಗೆ ಸ್ಕ್ರೀನ್ ಸೈಜ್ ದೊಡ್ಡ ಬೇಕಂದ್ರೆ ಕಡಿಮೆ ಪ್ರೈಸ್ ಅಲ್ಲಿ ದೊಡ್ಡ ಸ್ಕ್ರೀನ್ ಸೈಜ್ ಬರುತ್ತೆ, 6.5 ಇಂಚಸ್. ಮತ್ತೆ ಇದರಲ್ಲಿ ನಿಮ್ಗೆ ಸಿಂಗಲ್ ಕ್ಯಾಮ್ರಾ. ನನಗೆ ಬೇರೆ ಬ್ರ್ಯಾಂಡ್ಸ್ ಅಂದ್ರೆ ಓಪೋ A12 ಬಂದ್ಬಿಟ್ಟು ಇದು ಲೇಟೆಸ್ಟ್ ಮಾಡೆಲ್. ಡಿಸೈನ್ ಲುಕ್ ನೋಡಿ, ಡೈಮಂಡ್ ಕಟ್ ಹೇಳೋದು ಇದಕ್ಕೆ. ಈ ತರ ನಿಮ್ಗೆ ಡೈಮಂಡ್ ಕಟ್ ಫೋನ್ಸ್ ಯಾವ ಫೋನ್ ಅಲ್ಲಿ ಬರಲ್ಲ. ಇವಾಗ ನೋಡಿ, ಇದರಲ್ಲಿ ಬಂದ್ಬಿಟ್ಟು ಇದು ಜಸ್ಟ್ ನಾರ್ಮಲ್, ಇದು ಬಂದ್ಬಿಟ್ಟು ಡೈಮಂಡ್ ಕಟ್ ಹೇಳೋದು. ಇನ್ನು ಫೀಚರ್ಸ್ ಜಾಸ್ತಿ ಬೇಕಂದ್ರೆ ನಮ್ಮ ಹತ್ರ Note 7 Pro ಇದೆ. Note 7 Pro ಬಂದ್ಬಿಟ್ಟು ನಿಮಗೆ 4GB RAM, 64GB ಇಂಟರ್ನಲ್ ಬರುತ್ತೆ. 48 ಮೆಗಾ ಪಿಕ್ಸೆಲ್ ಬ್ಯಾಕ್ ಕ್ಯಾಮ್ರಾ ಯಾವ ಫೋನ್ ಅಲ್ಲಿನೂ ಬರಲ್ಲ ನಿಮಗೆ. 10,000 ಒಳಗಡೆ ಅಲ್ಲಿ. ಮತ್ತೆ ನಿಮಗೆ 6.5 ಇಂಚಸ್ ಡಿಸ್ಪ್ಲೇ ಬರುತ್ತೆ ವಿತ್ ವಾಟರ್ ಡ್ರಾಪ್. ಅಂಡ್ ಪ್ಲಸ್ ನಿಮಗೆ 48 + 5 ಮೆಗಾ ಪಿಕ್ಸೆಲ್ ಫ್ರಂಟ್ ಬಂದ್ಬಿಟ್ಟು 16 ಮೆಗಾ ಪಿಕ್ಸೆಲ್, 4GB RAM, 64GB ಇಂಟರ್ನಲ್ ಬರುತ್ತೆ. ಅಂಡ್ ಪ್ಲಸ್ 4000 mAh ಬ್ಯಾಟ್ರಿ. ಸೊ ನಿಮ್ಮ ಪ್ರೈಸ್ ಅಲ್ಲಿ ಇದು ಪ್ರೈಸ್ ಬಂದ್ಬಿಟ್ಟು 8,500 ಆಫರ್ ಪ್ರೈಸ್ ಇರೋದು. ಪ್ರೈಸ್ ಮಾಡಿಸ್ಕೊಡೋಣ. ಫಾರ್ ಎಕ್ಸಾಂಪಲ್ ಕಸ್ಟಮರ್ ಬರ್ತಾರೆ, ಅವ್ರು ನೋಡ್ತಾರೆ ಸರ್ ನಮಗೆ ಪ್ರಾಸೆಸರ್ ಬೇಕು, ಪ್ರಾಸೆಸರ್ ಒಳ್ಳೆ ಇರೋದು ಕೊಡಿ ಅಂದ್ರೆ. ನಾವು ಪ್ರಾಸೆಸರ್ ನೀವು ನೋಡ್ತೀರಾ ಅಂದ್ರೆ 10,000 ಅಲ್ಲಿ ಒಳ್ಳೆ ಪ್ರಾಸೆಸರ್ ಬಂದ್ಬಿಟ್ಟು ಪೋಕೋ ಅಲ್ಲಿ ಬರೋದು. ಓಕೆ. ಇದು ಬಂದ್ಬಿಟ್ಟು ಸ್ನ್ಯಾಪ್ಡ್ರ್ಯಾಗನ್ 845 ಪ್ರಾಸೆಸರ್ ಬರುತ್ತೆ. ಮತ್ತೆ ಫ್ರಂಟ್ ಬಂದ್ಬಿಟ್ಟು 16 ಮೆಗಾ ಪಿಕ್ಸೆಲ್. ಕ್ಯಾಮರಾ ವೈಸ್ ಮತ್ತೆ ಬ್ಯಾಟ್ರಿ ವೈಸ್ ಕಡಿಮೆ ಪ್ರೈಸ್ ಅಲ್ಲಿ ಒಳ್ಳೆ ಫೀಚರ್ಸ್. 845 ಸ್ನ್ಯಾಪ್ಡ್ರ್ಯಾಗನ್ ಪ್ರಾಸೆಸರ್ ಯಾವ ಬ್ರ್ಯಾಂಡ್ ಅಲ್ಲಿ ಬರಲ್ಲ ನಿಮ್ಗೆ. ನೆಕ್ಸ್ಟ್ ಲೈಕ್ ನೀವು ಪರ್ಟಿಕ್ಯುಲರ್ಲಿ ಕ್ಯಾಮರಾನೇ ನೋಡ್ತೀರಾ ಅಂದ್ರೆ ನಮ್ಮ ಹತ್ರ OnePlus ಅಲ್ಲಿ ಇದೆ. OnePlus Nord 8GB RAM ಬರುತ್ತೆ, 128GB ಇಂಟರ್ನಲ್, 4 ಕ್ಯಾಮರಾಸ್ ಬರುತ್ತೆ, 5G ಸೆಟ್, 5G ಫೋನ್ಸ್ ಬರುತ್ತೆ ನಿಮಗೆ. ಇದರಲ್ಲಿ ರೆನೋ 6 ಇದು ಬಂದ್ಬಿಟ್ಟು ಲೇಟೆಸ್ಟ್ ಬಂದಿರೋದು. ನೋಡೋದಕ್ಕೆ ಇದು ಬಂದ್ಬಿಟ್ಟು ಹೊಸದೇ, ಇದು ಜಸ್ಟ್ ಓಪನ್ ಮಾಡಿರೋದು ಅಷ್ಟೇ, ಏನ್ ಸ್ಕ್ರಾಚ್ ಇಲ್ಲ, ಏನ್ ವಿತ್ ಬಾಕ್ಸ್ ಪೀಸ್. ಇದ್ರದ್ದು ಬಾಕ್ಸ್ ಬರುತ್ತೆ ನಿಮ್ಗೆ ನೋಡಿ, ಒರಿಜಿನಲ್ ಬಾಕ್ಸ್. ಇದ್ರದ್ದು ಒರಿಜಿನಲ್ ಬಾಕ್ಸ್. ಹೌದು. ನಮ್ ಕಡೆಯಿಂದ ವಾರಂಟಿ ಬರುತ್ತೆ ನಿಮ್ಗೆ, 6 months ವಾರಂಟಿ ಅಡಿಷನಲ್.
ಮತ್ತೆ ಅದಿದೆ. ಏನಿದೆ ಪ್ರೈಸ್ ಇದು? ಇದು ಪ್ರೈಸ್ ಆಫರ್ ಪ್ರೈಸ್ ನಮ್ಮ ಹತ್ರ 23,000 ಆಗುತ್ತೆ. ಹೊಸ ತಗೊಂಡ್ಬೇಕಂದ್ರೆ 30,000 ಇದೆ. ವಿವೋ V23 ಇದೆ. ಇದು ಬಂದ್ಬಿಟ್ಟು 1 ತಿಂಗಳು ಹಳೇದಿರೋದು ಅಷ್ಟೇನಾ? 1 ತಿಂಗಳು ಹಳೇದು ನೋಡಿ. ಸ್ವಲ್ಪ ಎರಡು ಇದು ಲೇಟೆಸ್ಟ್ ಮಾಡೆಲ್ಗೆ ಬಿಟ್ಟಿದ್ದಾರೆ ಅನ್ಸುತ್ತೆ. ಜಸ್ಟ್ 1 ತಿಂಗಳು ಆಗಿರೋದು ಇದು ಲಾಂಚ್ ಆಗಿರೋದು. ಹೊಸ ಪ್ರೈಸ್ ಬಂದ್ಬಿಟ್ಟು 30,000 ಇದೆ. ನಮ್ಮ ಹತ್ರ ಡೈರೆಕ್ಟ್ 25,000 ಆಗುತ್ತೆ ಇದು ಪ್ರೈಸ್. ವಿತ್ ಬಾಕ್ಸ್ ಪೀಸ್ ಸಿಗ್ತಾ ಇದೆ. ವಿತ್ ಬಾಕ್ಸ್ ಪೀಸ್ ನೋಡಿ ಇಲ್ಲೇ ಇದೆ ನೋಡಿ. ಒರಿಜಿನಲ್ ಬಾಕ್ಸ್, ಒರಿಜಿನಲ್ ಚಾರ್ಜರ್ ಎಲ್ಲ. ಜಾಸ್ತಿ ಕಸ್ಟಮರ್ಸ್ ಕೇಳೋದು ಸರ್ ನಮ್ಮ ಹತ್ರ OnePlus 70 Pro ಇದ್ರೆ ಅಂತ ತೋರಿಸಿ, ಅದಿದಂದ್ರೆ ತೋರಿಸಿ. OnePlus 70 ಇದೆ. ಇದು ಬಂದ್ಬಿಟ್ಟು ಲೈಕ್ ನಿಮ್ಗೆ ಬ್ರ್ಯಾಂಡ್ ನ್ಯೂ ತರ. ಇವಾಗ ನಿಮ್ ಸೇಮ್ ಫೋನ್ ಇದು ಹೊಸ ತಗೊಂಡ್ಬೇಕಂದ್ರೆ 60,000 ಇದೆ. ನಮ್ಮ ಹತ್ರ ಬಂದ್ಬಿಟ್ಟು ಫ್ಲಾಟ್ 50% ಆಫ್. ಸೊ ಇದು ಪ್ರೈಸ್ ಬಂದ್ಬಿಟ್ಟು ಹೊಸ ತರಾನೇ ಇದು ಇರುತ್ತೆ ಸರ್. ನಿಮಗೆ ಯಾವ ಯೂಸ್ಡ್ ಅಂತ ಏನು ಗೊತ್ತಾಗೋದಿಲ್ಲ. ಈಗ ನಾವು ತೆಗೆದ್ರೆ ಬಾಕ್ಸ್ ಪೀಸ್ ಹೇಗಿದೆಯೋ ಅದೇ ರೀತಿನೇ ಎಲ್ಲ ಇದೆ. ಅಂಡ್ ಇವನ್ ಎಲ್ಲದಕ್ಕೂ ವಿತ್ ಬಾಕ್ಸಸ್ ಇದೆ. ವಿತ್ ಬಾಕ್ಸ್ ಎಲ್ಲ ಬ್ರ್ಯಾಂಡ್ಸ್ ಇದೆ. OnePlus ಎಲ್ಲ ಸಿಗುತ್ತೆ. ಸೇಮ್ ಒರಿಜಿನಲ್ ಚಾರ್ಜರ್ ಸಿಗುತ್ತೆ. ಏನಿದೆ ಪ್ರೈಸ್ ಇದು? ಇದು ಬಂದ್ಬಿಟ್ಟು ನಮ್ಮ ಹತ್ರ 30,000 ಇದೆ ಸರ್. ಬಂದ್ಬಿಟ್ಟು OnePlus 7. ಇದು ಬಂದ್ಬಿಟ್ಟು ನಿಮಗೆ 8GB RAM ಬರುತ್ತೆ, 256GB ಇಂಟರ್ನಲ್ ಸ್ಟೋರೇಜ್. ಅಂಡ್ ಪ್ಲಸ್ ನಿಮಗೆ ಕಡಿಮೆ ಪ್ರೈಸ್ ಅಲ್ಲಿ ಒಳ್ಳೆ ಫೀಚರ್ಸ್ ಬೇಕಂದ್ರೆ ಇದು ಚೆನ್ನಾಗಿರುತ್ತೆ ನಿಮಗೆ. ಸೊ ನಾವು ಜಾಸ್ತಿ ಕಸ್ಟಮರ್ಸ್ಗೆ OnePlus 60 ಕೇಳ್ಕೊಂಡು ಬರ್ತಾರೆ. ಅದಕ್ಕೆ ನಾವು ಅಪ್ಗ್ರೇಡ್ ಮಾಡ್ತೀವಿ. ಲೈಕ್ OnePlus 7 ತಗೊಳ್ಳಿ, ಅದರಲ್ಲಿ ಫೀಚರ್ಸ್ ಅಪ್ಡೇಟ್ಸ್ ಎಲ್ಲ ಇರುತ್ತೆ. ಸೊ ಆ ಥರ ಹೇಳ್ಬಿಟ್ಟು ನಾವು ಅಪ್ಗ್ರೇಡ್ ಮಾಡಿಸ್ತೀವಿ ಕಸ್ಟಮರ್ಸ್ಗೆ. ಗೇಮಿಂಗ್ಸ್ಗೆ ಒಳ್ಳೆ ಪ್ರಾಡಕ್ಟ್ ಇರೋದು ಇದು ಬಂದ್ಬಿಟ್ಟು Poco X3 Pro. ಇದು ಬಂದ್ಬಿಟ್ಟು ಹೈ ಡಿಮ್ಯಾಂಡಿಂಗ್ ಫೋನ್. ಇದು ಲಿಮಿಟೆಡ್ ಎಡಿಷನ್ ನಮ್ಮ ಹತ್ರ ಸಿಗೋದು. ನೀವು ಯಾವ ಕ್ಯಾಶಿಫೈಲು ಚೆಕ್ ಮಾಡಿದ್ರಂತ ತುಂಬಾ ಲಿಮಿಟೆಡ್. ನೀವು ಇವಾಗ ನೀವು ಬಂದ್ರೆ ಅಂದ್ರೆ ನಾವು ತೋರಿಸ್ತೀವಿ, ಹಂಗೆ ತಗೊಳ್ಳೋಗ್ತೀರಾ. ಆ ತರ ಪ್ರಾಡಕ್ಟ್ ಇದು. 8GB RAM ಬರುತ್ತೆ, 128GB ಇಂಟರ್ನಲ್ ವಿತ್ 4 ಕ್ಯಾಮರಾಸ್, 5000 mAh ಬ್ಯಾಟರಿ ವಿತ್ 33W ಫಾಸ್ಟ್ ಚಾರ್ಜಿಂಗ್ ಆಪ್ಷನ್. ಸೊ ಪ್ರೊಸೆಸರ್ ಬಂದ್ಬಿಟ್ಟು ನಿಮಗೆ ವೆಯ್ಟ್ ಇದೆ. ಅಂಡ್ ಏನ್ ತುಂಬಾ ವೆಯ್ಟ್ ಇಲ್ಲ. ನೀವು 5000 mAh ಅಂದ್ರೆ ಕೆಲವು ಬ್ಯಾಟರಿ ಎಲ್ಲ ತುಂಬಾ ವೆಯ್ಟ್ ಅದೆಲ್ಲ ಬರುತ್ತೆ. ತುಂಬಾ ಕಾಂಪ್ಯಾಕ್ಟ್ ಆಗಿದೆ, ಚೆನ್ನಾಗಿದೆ. ಮತ್ತೆ ಕ್ಯಾಮರಾದೆಲ್ಲ ಒಂಥರ ಡಿಫ್ರೆಂಟ್ ಆಗಿ ಕೊಟ್ಟಿದ್ದಾನೆ ಇದರಲ್ಲಿ. ಲೈಕ್ ಪ್ರೊಸೆಸರ್ ವೈಸ್ ನೀವು ನೋಡಿದ್ರಂತೆ ನಿಮ್ಗೆ ಆರಾಮಾಗಿ ಪಬ್ಜಿ ಆಡೋರಿಗೆ ಚೆನ್ನಾಗಿರುತ್ತೆ. ನಿಮ್ಗೆ ಗೇಮಿಂಗ್ ಏನು ಏನಿದೆ ಅದು? GB RAM 17,000 rupees, 17,000 ಆಗುತ್ತೆ ಇದು. ಸೊ ಈಗ ನಾವು ನೋಡ್ತಾ ಇರೋದು ಲಿಸ್ಟ್ ಎಲ್ಲ ಆಂಡ್ರಾಯ್ಡ್ ಫೋನ್ಸ್ ಅಲ್ವಾ ಇದೆಲ್ಲ? ಎಲ್ಲ ಆಂಡ್ರಾಯ್ಡ್ ಫೋನ್ಸ್. ನಿಮಗೆ ಪ್ರೀಮಿಯಂ MI ಇದರಲ್ಲಿ MI 11X ಕಸ್ಟಮರ್ ಜಾಸ್ತಿ ಕೇಳ್ತಾರೆ. ಇದು MI 11X ಸರ್, MI 11X ಇದ್ರ ಅಂತ ತೋರಿಸಿ. ಇದು ಬಂದ್ಬಿಟ್ಟು ಲೈಕ್ ಲೇಟೆಸ್ಟ್ ಮಾಡೆಲ್ ಇದು. ಇವಾಗ ನೀವು ಹೊಸ ಫೋನ್ ತಗೊಂಡ್ಬೇಕಂದ್ರೆ 36,000 ಇದೆ. ನಮ್ಮ ಹತ್ರ ಬಂದ್ಬಿಟ್ಟು ಜಸ್ಟ್ 26,000. ವೈಟ್ ಕಲರ್ ಮಿಲ್ಕಿ ವೈಟ್ 8GB RAM ಬರುತ್ತೆ. ಎಲ್ಲ ತುಂಬಾ ಲೈಟ್ ವೈಟ್ಸು ಇದೆ. ತುಂಬಾ ಯಾವ್ದು ಒಂಥರ ವೈಟ್ ಇದೆ ಅನ್ನೋ ತರ. ಬ್ಯಾಟ್ರಿ MAH ಜಾಸ್ತಿ ಆದಂಗೆಲ್ಲ ಫೋನ್ ವೈಟ್ ಆಗುತ್ತೆ ಅಂತಾರೆ ಬ್ಯಾಟ್ರಿ, ಬಟ್ ತುಂಬಾನೇ ಸಖತ್ತಾಗಿದೆ. ಇವಾಗ MI ಎಲ್ಲ ಬರ್ತಾ ಇರೋದು ಲೈಟ್ ವೈಟ್ ಸರ್. ಬಂದ್ಬಿಟ್ಟು ಜಸ್ಟ್ ಓಪನ್ ಬಾಕ್ಸ್ ಇದು ಲೈಕ್ ಲಿಮಿಟೆಡ್ ಎಡಿಷನ್ ತರ ನಮ್ಮ ಹತ್ರ ಓಪನ್ ಬಾಕ್ಸ್ ಬರೋದು. ಇಲ್ಲಿ ಇರೋದೆಲ್ಲ ಓಪನ್ ಬಾಕ್ಸ್ ಇದೆ ಅಲ್ವಾ? ನಮ್ಗೆ ಒರಿಜಿನಲ್ ಬಾಕ್ಸ್ ಅಂಡ್ ಇನ್ವಾಯ್ಸ್ ಚಾರ್ಜರ್ ಅವೆಲ್ಲ ಸಿಗುತ್ತೆ. ಸೊ ಈ ತರದ್ದು ಬಾಕ್ಸ್ ಇರೋದೆಲ್ಲ ಮಾತ್ರ ರೀಫರ್ಬಿಶ್ಡ್ ನೀವೇ ಮಾಡಿ, ಅದು ನಿಮ್ದು ಬಾಕ್ಸ್ ಇಂದ ಮತ್ತೆ ನೀವು ವಾರಂಟಿ ಅದಕ್ಕೆ ಪ್ರೊವೈಡ್ ಮಾಡ್ತೀರಾ. ಸೊ ಯಾವ್ದು ಫೋನ್ ಇರಲಿ ಸೇಮ್ 6 months ವಾರಂಟಿ ಇರುತ್ತೆ. ಸೊ ಏನಾದ್ರು ಪ್ರಾಬ್ಲಮ್ ಇದ್ರೆ ಅಂದ್ರೆ ಡೈರೆಕ್ಟ್ ಇಲ್ಲೇ ಬನ್ನಿ, ನಾವು ಇಲ್ಲೇ ಸರ್ವಿಸ್ ಮಾಡಿಬಿಟ್ಟು ಮಾಡಿಸ್ಕೊಡ್ತೀವಿ. ಸೂಪರ್. ನನಗೀಗ ಆಂಡ್ರಾಯ್ಡ್ ನೋಡಿದ್ವಿ, ಈಗ ಐಫೋನ್ಗಳ ಬಗ್ಗೆ ನನಗೆ ಒಂದಿಷ್ಟು ಡೀಟೇಲ್ಸ್ ಕೊಡಿ. ಐಫೋನ್ ಸ್ಟಾರ್ಟಿಂಗ್ ಬಂದ್ಬಿಟ್ಟು ಅದಕ್ಕೇನೆ ಐಫೋನ್ಗಳು ನೋಡಿ ಇಷ್ಟೊಂದು ಫೋನ್ ಇದೆ ಕಲೆಕ್ಷನ್ಸು. ಸ್ಟಾರ್ಟಿಂಗ್ ಬಂದ್ಬಿಟ್ಟು iPhone 7 ಇದೆ. ಲೈಕ್ ನಿಮಗೆ ಸೇಮ್ ಬ್ರ್ಯಾಂಡ್ ನ್ಯೂ ಥರ ಇದಿರುತ್ತೆ ಕಂಡೀಷನ್. ಆ್ಯಂಡ್ ವೆರಿ ಕಾಂಪ್ಯಾಕ್ಟ್. ಚಿಕ್ಕ ಮೊಬೈಲ್ ಅಂದರೆ ಇದೆ ಅಂತ ಹೇಳ್ಬೋದಪ್ಪ. ಸೊ ನಾವು ಕೀಪ್ಯಾಡು ಏನು ಮೊಬೈಲ್ ಯೂಸ್ ಮಾಡ್ತೀವಿ, ಅದರ ನೆಕ್ಸ್ಟ್ ಟಚ್ ಮೊಬೈಲ್ ಅಂತ ಬಂದರೆ ಸೇಮ್ ಆ ಒಂದು ವೆರಿ ಕಾಂಪ್ಯಾಕ್ಟಿವ್ ಆಗಿರೋದೇ ಈ ಐಫೋನಲ್ಲೇ ನನ್ನ ಪ್ರಕಾರ. ಬೇರೆ ಯಾವ ಮಾಡಲ್ ನಾನು ನೋಡಿಲ್ಲ. 32GB ಇಂಟರ್ನಲ್ ಸ್ಟೋರೇಜ್. ಐಫೋನ್ ಯಾವುದು ಫೋನ್ ತಗೊಳ್ಳಿ ಆಫರ್ ಪ್ರೈಸಸ್ ಇದೆ. ಇವಾಗ ನೀವು ಆಫರ್ ಪ್ರೈಸ್ ಇವಾಗ ತಗೊಳ್ತೀರಾ ಅಂದರೆ 12,500 rupees ಫ್ಲಾಟ್ ಡಿಸ್ಕೌಂಟ್ ಆಗುತ್ತೆ. ಲೈಕ್ 12,500ಗೆ ಸಿಕ್ಬಿಡುತ್ತೆ ನಿಮ್ಗೆ iPhone 8. ಇದು ಬಂದ್ಬಿಟ್ಟು ನಿಮಗೆ ಸೇಮ್ ಲೈಕ್ ಇದರಲ್ಲಿ ಏನಂದ್ರೆ ಇದು ಬಂದ್ಬಿಟ್ಟು ಲೈಕ್ ಪ್ರೀಮಿಯಂ ಲುಕ್ ತರ ಬರುತ್ತೆ. ಗ್ಲಾಸ್ ಬಾಡಿ, ಓಕೆ, ಡಿಸೈನ್ ಲುಕ್ ನಿಮಗೆ ಪಾಲಿಕಾರ್ಬನೇಟ್. ಇದು ಬಂದ್ಬಿಟ್ಟು ನಿಮಗೆ ಪಾಲಿಕಾರ್ಬನೇಟ್ ಬಾಡಿ ಬರುತ್ತೆ, ಏರ್ ಕ್ರಾಫ್ಟ್. ಇದು ಬಂದ್ಬಿಟ್ಟು ಲೈಕ್ ನಿಮಗೆ ಗ್ಲಾಸ್. ಇದರಲ್ಲಿ ನಿಮಗೆ ವೈರ್ಲೆಸ್ ಚಾರ್ಜಿಂಗ್ ಎಲ್ಲ ಸಪೋರ್ಟ್ ಆಗುತ್ತೆ. 8 ಇಂದ ವೈರ್ಲೆಸ್ ಚಾರ್ಜಿಂಗ್ ಸಪೋರ್ಟ್ ಆಗುತ್ತೆ. ಅಂಡ್ ಪ್ಲಸ್ ಇದು ಬಂದ್ಬಿಟ್ಟು 64GB ಇಂಟರ್ನಲ್ ಸ್ಟೋರೇಜ್ ಬರುತ್ತೆ. ಡಿಸ್ಕೌಂಟ್ಸ್ ಮಾಡಿಬಿಟ್ಟು 18,500ಗೆ ಮಾಡಿಸ್ಕೊಡ್ತೀನಿ. ಇನ್ನು ಏನು ಬೆಸ್ಟ್ ಪ್ರೈಸ್ ಆಗುತ್ತೆ ಅದಕ್ಕಿಂತ ಬೆಸ್ಟ್ ಪ್ರೈಸ್ ಮಾಡಿಸ್ಕೊಡೋಣ. ಫಸ್ಟ್ ಜನರೇಷನ್ ಅದು ಹಳೆ ಆಯಿತು, ಇವಾಗ ಸೆಕೆಂಡ್ ಜನರೇಷನ್ ಇದು. ಇದಕ್ಕೆ SE 2020 ಹೇಳ್ತಾರೆ. SE 2020. ಇದು ಬಂದ್ಬಿಟ್ಟು ಸೇಮ್ ಡಿಸೈನ್ ಲುಕ್ ಸೇಮ್ iPhone 8 ತರಾನೇ ಬರುತ್ತೆ. ಇದರಲ್ಲಿ ಏನು ಅಡ್ವಾಂಟೇಜ್ ಅಂದ್ರೆ ಇದರಲ್ಲಿ ನಿಮಗೆ ಪ್ರಾಸೆಸ್ ಅಪ್ಗ್ರೇಡ್ ಆಗಿದೆ. ಪ್ರಾಸೆಸರ್ A12 ಚಿಪ್ಸೆಟ್ ಬರುತ್ತೆ. ಓಕೆ, ಅಂಡ್ ಪ್ಲಸ್ ಇದರಲ್ಲಿ ನೀವು ಡ್ಯೂಯಲ್ ಸಿಮ್ ಕಾರ್ಡ್ ಯೂಸ್ ಮಾಡ್ಬೋದು.
ಹೌದಾ? ನೋಡ್ರಿ, ಐಫೋನಲ್ಲಿ ಡ್ಯುಯಲ್ ಸಿಮ್ ಇರಲ್ಲ ಅಂತಾನೆ ಕೆಲವರು ಹೋಗಿರಲ್ಲ. ನಿಮ್ಗಳಿಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ. ಈಗ ಐಫೋನಲ್ಲೂ ನೀವು ಡ್ಯುಯಲ್ ಸಿಮ್ ಹಾಕಿ ವರ್ಕ್ ಮಾಡ್ಬೋದು. ಅದು 2020ಇಂದ ಬಂದಿರೋ ಮಾಡಲಲ್ಲಿ ಹೇಳ್ತಿದ್ದಾರೆ. ನೈಸ್. ಕೇಳ್ತಾರೆ ಕಸ್ಟಮರ್, ಸರ್ ನಮಗೆ ಐಫೋನಲ್ಲಿ ದೊಡ್ಡ ಸ್ಕ್ರೀನ್ ಸೈಜ್ ಬೇಕು, ಸೊ ಯಾವ ಮಾಡೆಲ್ ಇದೆ ಹೇಳಿ ಅಂತ ಹೇಳ್ತಾರೆ. 7+ ಬರುತ್ತೆ, 8+ ಬರುತ್ತೆ. 8+ ಏನಂದರೆ ನಿಮಗೆ ಲೈಕ್ ಸೇಮ್ ಪ್ರೀಮಿಯಂ ಥರ, ಲೈಕ್ ನಿಮಗೆ ಐಫೋನ್ 11 ಸ್ಕ್ರೀನ್ ಸೈಜ್ ಏನಿದೆ ಅಷ್ಟೇ ಬರುತ್ತೆ. ಆ್ಯಂಡ್ ಪ್ಲಸ್ ಇದರಲ್ಲಿ ನಿಮಗೆ ಏನಂದರೆ ಬ್ಯಾಟ್ರಿ ಬ್ಯಾಕಪ್ ಮತ್ತು ಲೈಕ್ ಯೂಸರ್ ಇಂಟರ್ಫೇಸಸ್ ಎಲ್ಲ ಚೆನ್ನಾಗಿರುತ್ತೆ. ಆ್ಯಂಡ್ ಪ್ಲಸ್ ನಿಮಗೆ ಇದರಲ್ಲಿ ಸೇಮ್ ವೈರ್ಲೆಸ್ ಚಾರ್ಜಿಂಗ್ ಸಪೋರ್ಟ್ ಆಗುತ್ತೆ. ಪೂರ್ತಿ ಲೈಕ್ ಡಿಸೈನ್ ನೀವು ನೋಡಿ, ಲೈಕ್ ನಿಮಗೆ ಹೋಲ್ಡ್ ಮಾಡಿದ್ರೆ ಅಂತ ನಿಮಗೆ ಲೈಕ್ ಪ್ರೀಮಿಯಂ ಫೀಲ್ ಥರ ಕಾಣಿಸುತ್ತೆ ನಿಮಗೆ. ಇದು ಬಂದ್ಬಿಟ್ಟು 22,000 ಆಗುತ್ತೆ ಸರ್. ಇದು ಐಫೋನ್ X ಕೇಳ್ಕೊಂಡು ಬರ್ತಾರೆ ಕಸ್ಟಮರ್, ನಿಮ್ಮ ಲೈಕ್ 2 ಕಸ್ಟಮರ್ ಕೇಳ್ಕೊಂಡು ಬಂತು ನೀವು ಇರೋ ಟೈಮಲ್ಲಿ. ಸೊ ಐಫೋನ್ X ಇದು ಬಂದ್ಬಿಟ್ಟು ಲೈಕ್ ಪ್ರೀಮಿಯಂ. ಇವಾಗ ಸೇಮ್ ಇದೇ ಫೋನ್ ನೀವು ಆನ್ಲೈನಲ್ಲಿ ಪರ್ಚೇಸ್ ಮಾಡಬೇಕಂದ್ರೆ ಇವಾಗ ಆನ್ಲೈನಲ್ಲಿ 66,000 ಇದೆ. ನಮ್ಮ ಹತ್ರ ಬಂದ್ಬಿಟ್ಟು 26,000 ರೂಪೀಸ್ ಆಗುತ್ತೆ. ಇದರಲ್ಲಿ ನಿಮಗೆ 64 GB ವೇರಿಯಂಟು ಬರುತ್ತೆ, 256 GB ವೇರಿಯಂಟು ಬರುತ್ತೆ. ಸೊ 2 ವೇರಿಯಂಟ್ ಬರೋದು. ಇದರಲ್ಲಿ 128 GB ವೇರಿಯಂಟ್ ಬರಲ್ಲ. ಸೊ ಕಸ್ಟಮರ್ಸ್ ಕೇಳ್ತಾರೆ, ಸರ್ 128 GB ಕೊಡಿ. ಐಫೋನ್ X ಸೀರೀಸಲ್ಲಿ 128 GB ಬರಲ್ಲ, ಮತ್ತು 64 ಮತ್ತು 256 2 ವೇರಿಯಂಟ್ ಬರುತ್ತೆ. ಹಾಟ್ ಸೆಲ್ಲಿಂಗ್ ಮಾಡೆಲ್ ಇದು ಐಫೋನ್ 11. ಇದು ಬಂದ್ಬಿಟ್ಟು ಲೈಕ್ ನಿಮಗೆ ಸೇಮ್ ಪ್ರೀಮಿಯಂ ಸೆಗ್ಮೆಂಟ್ ಥರ ಐಫೋನ್ 11 ನೀವು ನೋಡಿ, ಒಂದು ಸ್ಕ್ರ್ಯಾಚ್ ಇಲ್ಲ, ಒಂದು ಡೆಂಟ್ ಇಲ್ಲ, ಏನಿಲ್ಲ, ಸೇಮ್ ಹೊಸ ಇರುತ್ತೆ ಫೋನ್. ನಿಮಗೆ ಯೂಸ್ಡ್ ಅನ್ನೋದೇ ಗೊತ್ತಾಗಲ್ಲ. ಇಲ್ಲಿ ಜಸ್ಟ್ ಇಲ್ಲಿ ನೋಡಿ ಫಿಂಗರ್ ಪ್ರಿಂಟ್ಸ್ ಇರೋದು ಬಿಟ್ಟರೆ ಫೋನಲ್ಲಿ ಒಂದು ಮಾರ್ಕು ಸಿಗೋದಿಲ್ಲ ನಮಗೆ. ಐಫೋನ್ ಎಲ್ಲ ಹ್ಯಾಂಡಿಗೆ ಅದು ಇಟ್ಕೊಳ್ಳೋದಕ್ಕೇ ಒಂದು ಒಳ್ಳೆ ಮಜಾ. ಅದು ಯೂಸ್ ಮಾಡೋರಿಗೆ ಗೊತ್ತು ಅದರದ್ದು ಏನು ಅಂತ. ಏನಿದೆ ಇದು ಪ್ರೈಸಿಂಗು? ಇದು ಬಂದ್ಬಿಟ್ಟು ಲೈಕ್ ನಮ್ಮ ಹತ್ರ ಲೈಕ್ ಹೊಸ ತಗೊಂಡ್ಬೇಕಂದ್ರೆ ನಿಮಗೆ 50,000 ಇದೆ, ನಮ್ಮ ಹತ್ರ 37,000 ಆಗುತ್ತೆ. ಐಫೋನ್ 8ಗೆ ಮತ್ತು ಐಫೋನ್ 11ಗೆ ಡಿಫ್ರೆನ್ಸ್ ಏನಂದ್ರೆ ಇದರಲ್ಲಿ ನಿಮಗೆ ಫೇಸ್ ಅನ್ಲಾಕ್ ಬರುತ್ತೆ. ಸೊ ನೀವು ಇವಾಗ ಫೇಸ್ ತೋರಿಸಿದ್ರೆ ಅಂದ್ರೆ ಅನ್ಲಾಕ್ ಆಗುತ್ತೆ. ಆಂಡ್ರಾಯ್ಡ್ ಇದಕ್ಕೆ ಕಂಪ್ಯಾರಿಸನ್ ಇಲ್ಲ. ಏನಕ್ಕಂದ್ರೆ ಅದರಲ್ಲಿ ಸಾಫ್ಟ್ವೇರ್ ಬರೋದು, ಇದು ಹಾರ್ಡ್ವೇರ್. ನೀವು ಹಾರ್ಡ್ವೇರ್ ಅಲ್ಲಿ ನಿಮ್ ಐ ರೆಕಗ್ನೈಸ್ ಆಗಿದ್ರಂದ್ರೆ ಓಪನ್ ಆಗೋದು. ಇವಾಗ ಆಂಡ್ರಾಯ್ಡ್ ಅಲ್ಲಿ ನೀವು ಕಂಪೇರ್ ಮಾಡಿದ್ರೆ ಅಂತ ಜಸ್ಟ್ ನಿಮ್ ಫೋಟೋ ತೋರಿಸೋದಂದ್ರೆ ಅನ್ಲಾಕ್ ಆಗುತ್ತೆ ಆಂಡ್ರಾಯ್ಡ್ ಅಲ್ಲಿ. ಸೊ iOS ಅಲ್ಲಿ ಆ ಥರ ಇಲ್ಲ. ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಹಾರ್ಡ್ವೇರ್ ಬಿಲ್ಟಿನ್ ಮಾಡಿರೋದು. ಸೊ ಒನ್ ಟೈಮ್ ಫೇಸ್ ಐ ಡಿ ಹೋಗಿದ್ರಂತೆ ಅಷ್ಟೇ, ಫೇಸ್ ಐ ಡಿ ತಿರ್ಗಾ ವರ್ಕ್ ಆಗಲ್ಲ. ಸೊ ಆ ಥರ ಅದು. ಸೊ ಇದರಲ್ಲಿ ನಿಮಗೆ ಫೇಸ್ ಅನ್ಲಾಕ್ ಬರುತ್ತೆ. ಮತ್ತು ಬ್ಯಾಟ್ರಿ ಲೈಫು X11 ಬ್ಯಾಟ್ರಿ ಲೈಫ್ ಚೆನ್ನಾಗಿರೋದು. ಗೇಮಿಂಗಲ್ಲಿ ನೀವು ಗೇಮ್ ಆಡ್ತೀರಾ, PUBG ಆಡ್ತೀರಾ, ಗೇಮಿಂಗ್ಗೆ ಎಲ್ಲ ಪ್ರೊಸೆಸರ್ ಮತ್ತು ಬ್ಯಾಟ್ರಿ ಎಲ್ಲ ಚೆನ್ನಾಗಿರುತ್ತೆ, ನೀವು ಆರಾಮಾಗಿ ಆಡ್ಬೋದು. ಸೊ ಇವಾಗ ನೀವು 11 ನೋಡಿದ್ದೀರಾ, ಇವಾಗ 11 Pro ಇದೆ. 11 Pro ಇದು ಬಂದ್ಬಿಟ್ಟು ಸೇಮ್ ಇದರಲ್ಲಿ ನಿಮಗೆ ಸೇಮ್ 64 GB ಮತ್ತು 256 GB ವೇರಿಯಂಟ್ ಬರುತ್ತೆ. ನೋಡಿ ಇದು ಕಂಡೀಷನ್ ನೋಡಿ, ಇದು ಬಂದ್ಬಿಟ್ಟು ಲೈಕ್ ಯೂಸ್ ಥರ ಇರುತ್ತೆ. ಸೊ ಇಷ್ಟು ಹೊಸ ಥರನೇ ಹೆಂಗೆ ಅದು ರಿಪಬ್ಲಿಕ್ಸ್ಡಲ್ಲಿ ನಮಗೆ ಸಿಗುತ್ತೆ ಅನ್ನೋದೇ ನಮಗೆ ಜನಕ್ಕೆ ಕನ್ಫ್ಯೂಷನ್ಸು. ಬಟ್ ರಿಯಲಿ ನನಗಂತೂ ಭಾರಿ ಖುಷಿ ಇದೆ. ಅದು ಫೋನ್ಸ್ ಇಟ್ಕೊಂಡಾಗೆ ಗೊತ್ತಾಗ್ಬಿಡುತ್ತೆ ಈಗೇನು ಹೊಸದ ಹಳೇದ, ನಾವೇ ಸೆಕೆಂಡ್ಸ್ ಯೂಸ್ ಮಾಡ್ತಿದೀವ ಅನ್ನೋದೊಂದು ಫೀಲೇ ಗೊತ್ತಾಗ್ಬಿಡುತ್ತೆ. ಹೌದು, ಯೂಸ್ಡ್ ಇದ್ರಂದ್ರೆ ನಿಮಗೆ ಸ್ಕ್ರಾಚಸ್ ಡೆಂಟ್ಸ್ ಆ ಥರ ಇರುತ್ತೆ. ಬಟ್ ಇದರಲ್ಲಿ ನಾವು ಇರಲ್ಲ. ಅಂದ್ರೆ ಇದರಲ್ಲಿ ಲೈಕ್ ಇದು ನೋಡಿದ್ದೀರಾ ನೀವು 11 Pro. ಓಕೆ, ಇದು ಬಂದ್ಬಿಟ್ಟು ನಮ್ಮ ಹತ್ರ ಲಿಮಿಟೆಡ್ ಪ್ರೈಸ್ ಆಫರ್ ಇದೆ. ಐಫೋನ್ 11 Pro ಅಲ್ಲಿ 4 ಪೀಸ್ ಇದೆ. ಇದು ಮತ್ತೆ ಇದು 2 ಪೀಸ್ ಇದೆ. ಕಲರ್ ವೇರಿಯಂಟ್ ಇದೆ, 2 ಪೀಸ್ ಇದೆ. ಇದರಲ್ಲಿ ನಾವು ಇವಾಗ ನೀವು ನಾರ್ಮಲ್ ಟೈಮ್ ಬಂದ್ರೆ ಅಂದ್ರೆ 57,000 ಇದೆ ಆಫರ್ ಪ್ರೈಸ್. ಓಕೆ, ನಮ್ಮ ಹತ್ರ ಇವಾಗ 2 ಮಾಡೆಲ್ ಇದೆ. ಇದರಲ್ಲಿ ನಾವು ಜಸ್ಟ್ 11 Pro 47,000ಗೆ. ನೀವು ನಾರ್ಮಲ್ ವಾಕಿಂಗ್ ಬಂದ್ರೆ ಅಂದ್ರೆ ಇದು ಆಫರ್ ಮುಗಿದ್ಮೇಲೆ 57 ಇದೆ, ಅದರಲ್ಲಿ ಬೆಸ್ಟ್ ಪ್ರೈಸ್ ಮಾಡಿಸ್ತೀವಿ. ಇದು ಬಂದ್ಬಿಟ್ಟು ನೀವು ಡೈರೆಕ್ಟ್ ಬಂದ್ರೆ ಅಂದ್ರೆ 47 ಆಗುತ್ತೆ. 12 Pro ಬಂದ್ಬಿಟ್ಟು ನೋಡಿ, ಇದು ಕಂಡೀಷನ್ ನೋಡಿ ನೀವೇ, ಸಾಕಾಗಿದೆ. ಸೊ ಇದು ಬಂದ್ಬಿಟ್ಟು ಲೈಕ್ ನಿಮಗೆ 12 Pro ಇದರಲ್ಲಿ 128 GB ವೇರಿಯಂಟ್, 256 GB ವೇರಿಯಂಟ್, 512 GB ವೇರಿಯಂಟ್. ಸೊ 3 ವೇರಿಯಂಟ್ ಬರುತ್ತೆ. ಇದು ಬಂದ್ಬಿಟ್ಟು ನಿಮಗೆ 128 GB ವೇರಿಯಂಟ್. ಇದು ಬಂದ್ಬಿಟ್ಟು ಅಂಡರ್ ವಾರಂಟಿ ಡಿವೈಸ್. ಇದು ಜಸ್ಟ್ 1 ತಿಂಗಳು ಹಳೇದು. ಇವಾಗ ನೀವು ಹೊಸ ತಗೊಂಡ್ಬೇಕಂದ್ರೆ 1,10,000 ಇದೆ. ನಮ್ಮ ಹತ್ರ ಬಂದ್ಬಿಟ್ಟು 85,000. ಸೂಪರ್. ಸೊ ನಿಮ್ ಕಂಡೀಷನ್ ನೋಡಿದ್ರಂತೆ ನಿಮ್ಗೆ ಗೊತ್ತಾಗುತ್ತೆ. ಅಂಡ್ ಪ್ಲಸ್ ನಿಮ್ಗೆ ಒರಿಜಿನಲ್ ಬಾಕ್ಸ್, ಒರಿಜಿನಲ್ ಚಾರ್ಜರ್ ಎಲ್ಲ ಒರಿಜಿನಲ್ ಬರುತ್ತೆ. ಇನ್ವಾಯ್ಸ್ ಬಂದ್ಬಿಟ್ಟು ನಮ್ದೇ ಬರುತ್ತೆ. ಒರಿಜಿನಲ್ ಅಡಾಪ್ಟರ್, ಕೇಬಲ್ ಬರೋದು, ಅಡಾಪ್ಟರ್ ಬರಲ್ಲ. ಅಡಾಪ್ಟರ್ ಬೇಕಂದ್ರೆ ನಾವು ನಿಮ್ಗೆ ಅಡ್ಜಸ್ಟ್ ಮಾಡಿಬಿಟ್ಟು ಕೊಡ್ತೀವಿ. ಸೊ ನಮ್ಮ ಕಡೆಯಿಂದ ನಿಮ್ಗೆ ಅಡಾಪ್ಟರ್ ಬರುತ್ತೆ. ಇದು ನೀವು 12 Pro ನೋಡಿದ್ದೀರಾ. 12 Pro ಆದ್ಮೇಲೆ ನಮ್ಮ ಹತ್ರ 12 Pro Max ಇದೆ. ಇದನ್ನು ಸೇಮ್ ಬ್ರ್ಯಾಂಡ್ ನ್ಯೂ ಕಂಡೀಷನ್, 128 GB ವೇರಿಯಂಟ್ ಕಂಡೀಷನ್ ನೋಡಿ ನೀವು. ಇದರಲ್ಲಿ ಐಫೋನ್ ಅಲ್ಲೇ ಇದೆ, ಸ್ವಲ್ಪ ದೊಡ್ಡದು ಅಂತ ಹೇಳಿದ್ರೆ ಐಫೋನ್ ಹೇಳ್ಬೋದಲ್ಲ ನಾವು.
128GB ವೇರಿಯಂಟ್. ಇದು ಸೇಮ್ ಈ ಫೋನ್ನ ನೀವು ಹೊಸ ತೊಗೊಳ್ಬೇಕಂದ್ರೆ 1,20,000 ಇದೆ. ಫೋನ್ಗೆಲ್ಲ 1,20,000 ಇದೆ. ಆಫರ್ ಸೇರಿಸಿ 87,000 ಆಗುತ್ತೆ. ನೀವು ನಾರ್ಮಲ್ ಡೇಸ್ ಬಂದರೆ ಅಂತ ನಿಮಗೆ 93 ಇದೆ. ಸೊ ಇವಾಗ ನೀವು ನೋಡಿದ್ದೀರಾ ಇಷ್ಟು ಮಾಡಲ್ಸ್, ಐಫೋನ್ 10, 10R, 11 ಮತ್ತು 11 Pro. ಸೊ ಎಲ್ಲ ಮಾಡಲ್ಸ್ ಇದೆ. ಲೈಕ್ ಇದರಲ್ಲಿ ನಾವು ಇವಾಗ ಫಾರ್ ಎಕ್ಸಾಂಪಲ್ ನಿಮಗೆ ಬೆಸ್ಟ್ ಪ್ರೈಸ್ ಮಾಡಿಸ್ಬೇಕಂದ್ರೆ ಈ ಸ್ಟೋರ್ ವಿಸಿಟ್ ಮಾಡಿ ಬೆಸ್ಟ್ ಪ್ರೈಸ್ ಮಾಡಿಸ್ತೀವಿ. ಎಷ್ಟು ಬೆಸ್ಟ್ ಆಗುತ್ತೆ ಅಷ್ಟು ಬೆಸ್ಟ್ ಕೊಡ್ತೀವಿ. ಏನಕ್ಕಂದರೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿಬಿಟ್ಟು ಹೋಗಿದ್ರಂತೆ ನಮಗೇನು ಖುಷಿ. ಸೊ ಮಸಾಲಾ ಚಾಯಿಂದ ಬಂದರೆ ಅಂದರೆ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಬಂದರೆ ಅಂದರೆ ಡೈರೆಕ್ಟ್ ಫ್ಲ್ಯಾಟ್ 5% ಡಿಸ್ಕೌಂಟ್ ಮಾಡಿಸ್ಕೊಡ್ತೀನಿ. 5% ಡೈರೆಕ್ಟ್ ಎಲ್ಲ ಮಾಡಲ್ಸ್ಗೆ. ಯಾವ ಮಾಡಲ್ ತೊಗೊಳ್ಳಿ, ನೀವು 4,000ಅಲ್ಲಿ ತೊಗೊಳ್ತೀರಾ 5%, ನೀವು 1,00,000ಅಲ್ಲಿ ತೊಗೊಳ್ತೀರಾ 5%. ಸೊ ಮಸಾಲಾ ಚಾಯ್ ಕಡೆಯಿಂದ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಬಂದರೆ ಅಂದರೆ ಅವ್ರಿಗೆ ಕೊಡೋದು. ಸೊ ಮಾಡಿಬಿಟ್ಟು ಬನ್ನಿ, ನಾವು ಡೈರೆಕ್ಟ್ ಫ್ಲ್ಯಾಟ್ 5% ಎಲ್ಲ ಮಾಡಲ್ಸ್ಗೆ ಡಿಸ್ಕೌಂಟ್ ಮಾಡಿಸ್ಕೊಡ್ತೀವಿ. Okay. Screen is broken. Okay. M2 Pro. Yeah. Screen is available, madam. We'll fix it off. How much is it? Just a moment. I'll just check. ಸೊ ಇವಾಗ ಅವ್ರದ್ದು ಡಿಸ್ಪ್ಲೇ ಹೋಗಿದೆ ಅಂತ ಬಂದರು. ಸೊ ಅದನ್ನ ಹೆಂಗೆ ವೆರಿಫೈ ಮಾಡ್ತೀರಾ ಈಗ ನೀವು? ಏನಿಲ್ಲ, ನಮ್ಮ ಕ್ಯಾಶಿಫೈ ಅಪ್ಲಿಕೇಶನ್ ಇದೆ. ಓಕೆ. ಇದು ಅಪ್ಲಿಕೇಶನ್ ಓಪನ್ ಮಾಡಿದ್ರಂದ್ರೆ ಇದರಲ್ಲಿ ನಿಮಗೆ ರಿಪೇರ್ ಆಪ್ಷನ್ ಇದೆ. ಓಕೆ. ಜಸ್ಟ್ ರಿಪೇರ್ಗೆ ಪ್ರೆಸ್ ಮಾಡಿ ಇವಾಗ ಮಾಡಲ್ ಯಾವ ಮಾಡಲ್ ಬೇಕಂದ್ರೆ ಇಲ್ಲಿ ಡೈರೆಕ್ಟ್ ಸರ್ಚ್ ಮಾಡ್ಬೋದು. ಓಕೆ. ಪೋಕೋ M2 Pro ಹಾಕಿದ್ರಂತೆ ಕಲರ್ ಸೆಲೆಕ್ಟ್ ಮಾಡಿ ಹಾಕ್ಬಿಟ್ಟು ಇಲ್ಲೇ ನಿಮಗೆ ಪ್ರೈಸಸ್ ತೋರಿಸುತ್ತೆ. ಮೊಬೈಲ್ ತೊಗೋತಾ ಇದ್ದೀರಾ ನೀವು? ಹೌದು ಸರ್. ಓಕೆ. ಹೆಂಗೆ ಗೊತ್ತಾಯ್ತು ನಿಮಗೆ ಕ್ಯಾಶಿಫೈಲಿ ಮೊಬೈಲ್ಸ್? ಫ್ರೆಂಡ್ ರೆಫರ್ ಮಾಡಿದ್ರಾ? ಹೌದು. ಓಕೆ. ಸೊ ಈ ಫೋನ್ ಏನಾದರೂ ನೀವು ಕೊಟ್ಟು ತೊಗೋತಾ ಇದ್ದೀರಾ ಇಲ್ಲ ನೀವು ಹೊಸದು ತೊಗೊಳಕ್ಕೆ ಬಂದಿದ್ದೀರಾ? ಹೊಸದಾಗಿ ತೊಗೊಳಕ್ಕೆ ಬಂದಿದೆ ಸರ್. ಓಕೆ. ಏನು ಅನಿಸ್ತಿದೆ? ಚೆನ್ನಾಗಿದೆ ಸರ್ ಫೋನು. ಹೌದಾ? ಫೋನ್ ಅಂತೂ ಚೆನ್ನಾಗಿದೆ. ಓಕೆ. ನಿಮಗೆ ಅನ್ಕೊಂಬಂದಿರೋ ಮಾಡಲ್ ಎಲ್ಲ ಸಿಗ್ತಿದೆಯಾ ಇಲ್ಲಿ? ಸಿಗ್ತೈತೆ ಸರ್. ಅದಕ್ಕೆ ನಾವು ಒಂದ್ಸಲ ಕ್ಯಾಶಿಫೈ ಆ್ಯಪಲ್ಲಿ ನೋಡಿದ್ವಿ. ಓಕೆ. ಅದ್ರಲ್ಲಿ ನೋಡಿ ಬಂದಿದ್ವಿ ಮತ್ತೆ. ಓಕೆ. ಫಸ್ಟ್ ಆ್ಯಪಲ್ಲಿ ನೋಡಿದ್ರಿ ನಿಮಗೆ ಯಾವ ಮಾಡೆಲ್ ಸಿಗುತ್ತೆ, ನಮಗೆ ಇಷ್ಟ ಮತ್ತು ನಮ್ಮ ಬಜೆಟ್ಟು ಅದೆಲ್ಲ ನೋಡಿ ನಿಮಗೆ ಅಲ್ಲಿ ಓಕೆ ಆಯಿತು. ಸೊ ಹಂಗಾಗಿ ಡೈರೆಕ್ಟು ಶಾಪ್ಗೆ ಬಂದಿದ್ದೀರಿ. ಹಾಂ ಸರ್. ಸೊ ಮೊದಲೇ ಮೊಬೈಲಲ್ಲಿ ಆ್ಯಪಲ್ಲಿ ನಿಮ್ಗೆ ನೋಡೋದ್ರಿಂದ ಒಂದು ಅಡ್ವಾಂಟೇಜ್ ಅಂತ ಹೇಳ್ಬೋದಲ್ಲ. ಯಾಕೆಂದರೆ ಕೆಲವೊಂದು ಯಾವುದೋ ಮಾಡಲ್ ಇಟ್ಕೊಂಡು ಇಲ್ಲಿಗೆ ಬರ್ತೀರಾ, ಅದಿಲ್ಲ ಅಂತ ಹೇಳಿದ್ರೆ ನೀವು ಮತ್ತೆ ಬೇಜಾರಾಗಿ ಹೋಗ್ಬೇಕು. ನೋಡಿದ್ವಿ ಸರ್ ಅದರಲ್ಲಿ, ಅಂದರೆ ಎಲ್ಲ ಚೆಕ್ ಮಾಡಿದ್ವಿ ನಮ್ಮ ಮೊಬೈಲ್ ಎಲ್ಲ. ಅವರು ಅದರಲ್ಲಿ ಗೊತ್ತಾಗ್ತಾ ಇತ್ತು ಅಂದರೆ ಯಾವ ಮೊಬೈಲ್ ಇದೆ ಅಂದರೆ ನಾವು ಚಾಯ್ಸ್ ಮಾಡಿಕೊಂಡು ಬಂದಿದ್ವಿ. ಸೊ ಇವಾಗ ನೋಡಿ ಸರ್ವಿಸ್ ಮಾಡಬೇಕಂದ್ರೆ ಸರ್ವಿಸ್ ಆಪ್ಷನ್ ಇದೆ ನಮ್ಮ ಹತ್ರ. ಓಕೆ. ಇವಾಗ ಕಸ್ಟಮರ್ ಬಂದಿದ್ದಾರೆ ಸರ್ವಿಸ್ ಮಾಡೋಕ್ಕೆ. ಸೊ ನಮ್ಮ ಟೆಕ್ನಿಷಿಯನ್ ಅವರು ಇವಾಗ ಚೆಕ್ ಮಾಡ್ತಾ ಇದ್ದಾರೆ ಏನು ಪ್ರಾಬ್ಲಮ್ ಇದೆ ಅಂದರೆ ಚೆಕ್ ಮಾಡಿಬಿಟ್ಟು ಏನು ಪ್ರಾಬ್ಲಮ್ ಇದೆ ಅದು ಹೇಳ್ತಾರೆ. ಓಕೆ. ಸೊ ಈಗ ಕಸ್ಟಮರ್ ಸೊ ಇಲ್ಲೇ ಒಂದು ಟ್ರಾನ್ಸ್ಪರೆಂಟಾಗಿ ಇಲ್ಲೇ ಏನು ಮಾಡ್ತಿದ್ದಾರೆ ನಮ್ಮ ಮೊಬೈಲ್ದು ಕೆಲವು ಕಡೆ ಡೌಟ್ಸ್ ಇರುತ್ತೆ, ಒಳಗಡೆ ಏನೋ ತೊಗೊಂಡೋದ್ರೆ ಪಾರ್ಟ್ಸ್ ಚೇಂಜ್ ಮಾಡಿಬಿಡ್ತಾರೆ ಹಾಗೆ ಹೀಗೆ ಅಂತ. ಸರಿ ಕಸ್ಟಮರ್ನೇ ಕೇಳೋಣ ಏನು ಅನಿಸುತ್ತೆ ಅವರಿಗೆ. ಸರ್ ನಮಸ್ಕಾರ. ಸರ್ ಏನೂ ತೊಂದರೆ ಇಲ್ಲ, ನಮ್ಮ ಕಣ್ಮುಂದೆನೇ ಮಾಡ್ತಿದ್ದಾರೆ. ಓಕೆ. ಸೊ ನಮಗೂ ಒಂದು ನಂಬಿಕೆ ಇರುತ್ತೆ ಎಲ್ಲ ಕರೆಕ್ಟಾಗಿರುತ್ತೆ ಅನ್ನೋದು. ಈಗ ಒಳಗಡೆಯಿಂದ ಮಾಡಿದ್ರೆ ಏನಾದರೂ ಪಾರ್ಟ್ಸ್ ಏನಾದರೂ ತೊಗೊತಾರೆ ಅದು ಇದು ಅನ್ನೋ ಒಂದು ಡೌಟ್ಸ್ ಏನೂ ಇರಲ್ಲ ನಮಗೆ. ಎಲ್ಲ ಓಕೆ ಇರುತ್ತೆ ಸರ್. ಅಂದರೆ ಕ್ಯಾಶಿಫೈ ನಿಮ್ಗೆ ಹೆಂಗೆ ಗೊತ್ತಾಯಿತು, ಹೇಗೆ ಬಂದ್ರಿ? ನಾವು ನಮ್ಮ ಫ್ರೆಂಡ್ ರೆಫರೆನ್ಸ್ ಕಡೆಯಿಂದ ಬಂದಿದ್ದು. ಥ್ಯಾಂಕ್ ಯು. ನೀವು ಯಾವ ಏರಿಯಾ? ನಮ್ಮದು ದೇವನಹಳ್ಳಿ ಸರ್. ಥ್ಯಾಂಕ್ ಯು. ನೋಡೋದ್ರಲ್ಲ ವೀಕ್ಷಕರೇ, ಒಳ್ಳೊಳ್ಳೆ ಫೋನ್ ಕಲೆಕ್ಷನ್ಸ್ ಇತ್ತು ಈ ಸಲ. ನನಗೂ ತುಂಬಾ ಇಷ್ಟ ಆಯಿತು. ಐಫೋನ್ ಮೇಲೆ ನನಗೆ ವಿಡಿಯೋ ಮಾಡ್ದಂಗೆಲ್ಲ ನನಗೂ ಆಸೆ ಜಾಸ್ತಿನೇ ಆಗ್ತಾಯಿದೆ. ನೋಡೋಣ ಯಾವಾಗ ಅದು ಕೂಡಿ ಬರುತ್ತೋ ನಾವು ತೊಗೊಳ್ಳೋಣ. ಬಟ್ ನಿಮಗೆಲ್ಲನೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಮತ್ತು ಲೊಕೇಶನ್ ಡೀಟೇಲ್ಸ್ ಎಲ್ಲನೂ ಡಿಸ್ಕ್ರಿಪ್ಷನಲ್ಲಿ ನಾವು ಅಪ್ಡೇಟ್ ಮಾಡಿರ್ತೀವಿ. ಸೊ ಈ ಕಡೆ ದೊಡ್ಡಬಳ್ಳಾಪುರ ಈ ಕಡೆ ಸರೌಂಡಿಂಗ್ಸ್ ಇರೋರಿಗೆಲ್ಲನೂ ಹತ್ತಿರ ಇರೋವಂಥ ಲೊಕೇಶನ್ ಇದು. ನೀವು ಇಲ್ಲಿ ಬರ್ಬೋದು. ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ಮತ್ತು ವಾಕಿನ್ ಕಸ್ಟಮರ್ಸ್ ತುಂಬಾ ಇದ್ದಾರೆ. ನಾನು ಒಂದು 1 ಅವರಿಂದ ಅಬ್ಸರ್ವ್ ಮಾಡ್ತಾನೆ ಇದ್ದೀನಿ. ಒಳ್ಳೊಳ್ಳೆ ಕಸ್ಟಮರ್ಸ್ ಬಂದು ಬೈ ಮಾಡ್ತಾನೆ ಇದ್ದಾರೆ. ಸೊ ನಿಮಗೆ ವಿಡಿಯೋ ಎಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಬಾಯ್.